ಗೈಸ್ ಏನು ಗೊತ್ತಾ ನಿಮಗೆ, ಇವತ್ತು ನವರಾತ್ರಿಯ 4ನೇ ದಿನ. ಸೊ 4ನೇ ದಿನ ಅಂತಂದರೆ ಇವತ್ತು ಕಲರ್ಸ್ ಇದೆ. ಫಸ್ಟ್ ಡೇ ವೈಟ್ ಇದೆ, ಅದಾದಮೇಲೆ ಮರ್ತೋಗ್ಬಿಟ್ಟಿದ್ದೀನಿ, ಬ್ಲೂ ಅಲ್ಲ ರೆಡ್ಡು ಬ್ಲೂ, ಇವತ್ತು ಎಲ್ಲೋ ಇದೆ. ಬಟ್ ನನ್ನ ಡ್ರೆಸ್ ಎಲ್ಲೋ ಇಲ್ಲ ಗೈಸ್, ನನ್ನ ಹತ್ರ ಎಲ್ಲೋ ಡ್ರೆಸ್ಸೇ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಫಾಲೋ ಕೂಡ ಮಾಡ್ತಾಯಿಲ್ಲ, ಏನೋ ಒಂದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ, ಸೊ ಏನೋ ಹಾಕ್ಕೊಂಡು ಹೋಗಿದ್ದೀನಿ. ಗೈಸ್ ವೀಡಿಯೋಸ್ ಹೆಂಗೆ ಬರ್ತಿದೆ ಕಮೆಂಟ್ ಮಾಡಿ. ಆಮೇಲೆ ಏನಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನನಗೆ ಸೆಲೆಬ್ರೇಷನ್ ಇದೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆದಮೇಲೆ. ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಾನು ನನ್ನ ತಮ್ಮ ಸೇರಿಕೊಂಡು. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಅದಕ್ಕೆ ನನಗೆ ಸಬ್ಸ್ಕ್ರೈಬರ್ಸ್ ಬೇಕು. ಒಂದು ಸರಿ ಆದಮೇಲೆ ನಾನು ಅದೆಲ್ಲ ಮಾಡ್ತೀನಿ, ಓಕೆನಾ? ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಇವತ್ತು. ಅದು ನನ್ನ ಎಕ್ಸ್ಪೀರಿಯೆನ್ಸ್ನ ಹಾಕಿದ್ದೀನಿ. ಲೈಕ್ ಎಕ್ಸ್ಪೀರಿಯೆನ್ಸ್ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗೋ ಎಕ್ಸ್ಪೀರಿಯೆನ್ಸ್ ಅಲ್ಲ. ಲೈಕ್ ನಿಮಗೆ ಮನಸ್ಸಿಗೆ ಏನೋ ಬೇಜಾರಾಗಿದೆ, ಏನೋ ಒಂದು ಇಂಟರ್ನಲ್ ಎಕ್ಸ್ಟರ್ನಲ್ ಇಶ್ಯೂಸ್ ಇರ್ಬೋದು, ಬಟ್ ಬೇಜಾರಾಗಿದೆ ನಿಮ್ಗೆ ಅದನ್ನು ತೋರಿಸ್ಕೊಳ್ಳೋಕ್ಕೆ ಮನುಷ್ಯರ ಹತ್ರ ಆಗಲ್ಲ. ಯಾಕೆಂದರೆ ಅಷ್ಟು ನಿಮಗೆ ಕ್ಲೋಸ್ನೆಸ್ ಬರಲ್ಲ ಮತ್ತು ಹೇಳ್ಕೊಳಕ್ಕೆ ಮನಸ್ಸಾಗಲ್ಲ. ಬಟ್ ನಿಮಗೆ ದೇವ್ರ ಹತ್ರ ಅದನ್ನು ಹೇಳ್ಕೊಂಡಾಗ ಏನೋ ಒಂಥರ ನೆಮ್ಮದಿ ಆಗುತ್ತೆ. ಸೊ ನನಗೆ ಇವತ್ತು ಆ ಥರ ಏನೋ ಒಂಥರ ಬೇಜಾರಾಗಿತ್ತು ನಂದು ಆಫೀಸ್ ಕೆಲಸದಲ್ಲಿ. ನಮ್ಮ ಮ್ಯಾನೇಜರ್ ಇವತ್ತು ನನಗೆ ಬೈದ್ಬಿಟ್ರು. ಯಾಕೆ ಅಂತ ಕೇಳಬೇಡಿ, ಬೈದರು ಇನ್ ದ ಸೆನ್ಸ್ ಒಂದು ಇಮೇಲ್ ಬಂದಿದೆ. ಸೊ ದೀಪಿಕಾ ಅದನ್ನು ಚೆಕ್ ಮಾಡಿ ಅಂತ ಹೇಳಿದ್ರು. ಆ ಇಮೇಲಲ್ಲಿ ಏನಂತಂದರೆ ಏನೋ ಇಶ್ಯೂಸ್ನ ಬರೆದ್ಬಿಟ್ಟಿದ್ದಾರೆ. ಸೊ ಅದು ಓದಿದಾಗ ನನಗೆ ಬೇಜಾರಾಯಿತು. ಕೆಲಸದಲ್ಲಿ ಅದೆಲ್ಲ ಕಾಮನ್, ಬಟ್ ಸ್ಟಿಲ್ ನಾವು ತುಂಬ ಕೆಲಸ ಮಾಡಿದ್ರೂ ಆ ಥರ ಹೇಳಿದಾಗ ನಮಗೆ ಬೇಜಾರಾಗುತ್ತೆ. MNCಲಿ ಅದೆಲ್ಲ ಕಾಮನ್, ಬಟ್ ಸ್ಟಿಲ್ ನಮಗೆ ಅದು ಕಾಮನಾಗಿ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಮೇ ಬಿ ತುಂಬ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಅದು ಈಸಿ ಅನಿಸುತ್ತೇನೋ, ಬಟ್ ಇವಾಗಂತೂ ತುಂಬ ಕಷ್ಟ ಅನಿಸುತ್ತೆ. ಒಂದೊಂದು ಸರಿ ಬೇಜಾರಾಗುತ್ತೆ. ಸೊ ನನಗೂ ಅದೇ ಥರ ಬೇಜಾರಾಯಿತು ಇವತ್ತು. ಅದಕ್ಕೋಸ್ಕರ ನಾನು ಥರ್ಸ್ಡೇಸ್ ಹೋಗ್ತೀನಿ ಸಾಯಿಬಾಬಾ ಟೆಂಪಲ್ಗೆ. ನನ್ನ ಫೇವ್ರೆಟ್ ದೇವರದು. ನನಗೆ ತುಂಬ ಕಷ್ಟ ಬಂದಾಗ ಅಂತೇನಲ್ಲ, ಬಟ್ ನಂಗೆ ತುಂಬ ಖುಷಿ ಆದಾಗ, ತುಂಬ ಬೇಜಾರಾದಾಗ, ತುಂಬ ಹೋಗಬೇಕು ಅಂತ ಅನಿಸ್ದಾಗ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ರೆಗ್ಯುಲರಾಗಿ ವಿಸಿಟ್ ಮಾಡೋದು ನನಗೆ ಅಭ್ಯಾಸ ಇಲ್ಲ, ಮನ್ಸಾದಾಗ ಹೋಗ್ತೀನಿ. ಸೊ ಆ ಥರ ನಾನು ಅದೇ ಥರ ಇವತ್ತು ಕೂಡ ಹೋಗಿದ್ದೀನಿ. ಈ ವ್ಲಾಗಲ್ಲಿ ನಾನು ದೇವಸ್ಥಾನದ ವಿಡಿಯೋನ ಹಾಕಿದ್ದೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ನಾನು ಕರೆಕ್ಟ್ ಟೈಮ್ಗೆ ಹೋಗಿದ್ದೆ. ಅವರು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು ಅಲ್ಲಿನ ಭಟ್ರು. ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ಆಯಿತು. ಅಲ್ಲಿ ತನಕ ಭಕ್ತರನ್ನ ಅಲ್ಲಿ ಸುತ್ತುವರೆಗೆ ಬಿಟ್ಟಿರಲಿಲ್ಲ. ಅದಾದಮೇಲೆ ಗೇಟ್ ಓಪನ್ ಮಾಡಿದ್ರು. ಸೊ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ಮತ್ತೆ ನೈವೇದ್ಯಕ್ಕೆ ಪ್ರಸಾದ ಕೂಡ ಕೊಟ್ಟರು. ಯೂಶ್ವಲಿ ಅಲ್ಲಿ ಏನಿರುತ್ತೆ ಅಂದರೆ ಮೊಸರನ್ನ, ಚಿತ್ರಾನ್ನ, ಆಮೇಲೆ ಪಲಾವ್ ಆ ಥರ ಎಲ್ಲ ಇರುತ್ತೆ. ಇವತ್ತು ಸಿಕ್ಕಾಪಟ್ಟೆ ಪಲಾವ್ ಇತ್ತು ಅಲ್ಲಿ. ಪಾಪ ಬಂದವರಿಗೆಲ್ಲ ಅವರು ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಏನು ಗೊತ್ತಾ, ತುಂಬ ಜನ ಸಾಯಿಬಾಬಾನ ನಂಬಲ್ಲ. ನಾನು ಕೂಡ ಆ ಥರ ಇದ್ದೆ ಮುಂಚೆ. ಆದರೆ ಒಂದ್ಸರಿ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ಅದು. ಅಂದರೆ ಹುಚ್ಚು ಭಕ್ತಿ ಅಂತನೂ ಅಲ್ಲ, ನಮ್ಮೊಳಗೆ ಏನೋ ಒಂಥರ ಚೇಂಜಸ್ ಅದು, ಹೇಳೋಕ್ಕಾಗಲ್ಲ ಅದನ್ನು. ಗೈಸ್ ಎಂಥ ಮಳೆ ಅಂದರೆ, ನನ್ನ ಮಳೆಯಲ್ಲಿ ಬೇಗ ಬಂದ್ಬಿಟ್ಟೆ. ಯಪ್ಪ ಸಿಕ್ಕಾಪಟ್ಟೆ ಮಳೆ ನೋಡಿ, ಕಾಣಿಸ್ತಿದ್ಯಾ ಗೈಸ್? ಎಷ್ಟು ಮಳೆ ಆಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಇಷ್ಟು ದಿನ ಬೆಂಗಳೂರಲ್ಲಿ ಇಷ್ಟೊಂದು ಮಳೆ ಇರಲಿಲ್ಲ, ಬಟ್ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ಯಾಕಂತ ಹೇಳಿ. ಊರಲ್ಲಿ ಮಳೆ ಅಂತ ಅಮ್ಮ ಹೇಳ್ತಾಯಿದ್ರು, ಇಲ್ಲಿರಲಿಲ್ಲ. ಇವಾಗ ನೋಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ, ಆದರೆ ಕುಂಕುಮ ಇಷ್ಟು ಹಚ್ಕೊಂಡಿದ್ದೀನಿ, ಇಲ್ಲಿರೋದು ಇಷ್ಟು. ಸೊ ಎಲ್ಲ ಹೋಗ್ಬಿಟ್ಟಿದೆ, ಅಷ್ಟು ನಾನು ನೆನ್ಬಿಟ್ಟಿದ್ದೀನಿ, ಬಟ್ ಗೊತ್ತಾಗ್ತಾ ಇಲ್ಲ. ಇವತ್ತು ಏನಂದರೆ ಗುರುವಾರ, ಶಿರಡಿ ಸಾಯಿಬಾಬಾ ವಾರ. ಅಂದರೆ ಗೊತ್ತಿಲ್ಲ, ಕೆಲವೊಬ್ಬರು ರಾಯರನ್ನ ಪೂಜೆ ಮಾಡ್ತೀರಾ. ಸೊ ರಾಯರಿಗೂ ಇವತ್ತು ವಾರ.
ಸಾಯಿಬಾಬಾ ಪೂಜೆ ಮಾಡೋರ್ಗೂ ಇವತ್ತು ವಾರ. ನನಗೆ ಸಾಯಿಬಾಬಾ ದೇವರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಭಕ್ತಿ ಜಾಸ್ತಿ. ಸೊ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಬಂದಿದ್ದೀನಿ. ಆ್ಯಕ್ಚುಲಿ ಏನಂತಂದರೆ ನಾನು ಅಷ್ಟೊಂದು ದೇವಸ್ಥಾನಗಳಿಗೆ ಹೋಗಲ್ಲ. ಬಟ್ ಇವತ್ತೇ ಯಾಕೆ ಅಂತಂದರೆ ಏನೋ ಒಂಥರ ಬೇಜಾರು, ಏನೋ ಒಂಥರ ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಆ ಥರ ನನಗೆ ಮನಸ್ಸಲ್ಲಿ ಏನೋ ಒಂಥರ ನೋವಾಗ್ತಾಯಿತ್ತು. ಸೊ ಹಾಗಾಗಿ ಹೋಗಿದ್ದೆ. ಬಟ್ ಇವಾಗ ಓಕೆ. ಸೊ ನೀವು ಹೋಗಿ ದೇವಸ್ಥಾನಗಳಿಗೆ ಯಾವಾಗ ನಿಮಗೆ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಕಡಿಮೆ ಆಗುತ್ತೋ ಅವಾಗ ಹೋಗಿ ಬನ್ನಿ. ಸೊ ಮನುಷ್ಯರಿಗಿಂತ ಎಷ್ಟೋ ವಾಸಿ ದೇವ್ರುಗಳು, ಮಾತಾಡಲ್ಲ ಬಟ್ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ನಿಮ್ಮ ಫೀಲಿಂಗ್ಸ್ನ. ಏನಂತೀರಾ ಅಲ್ವಾ? ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಚಿಕ್ಕ ಪುಟಾಣಿ ವ್ಲಾಗ್. ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ವ್ಲಾಗ್ ಇದು. ನನಗೆ ಗೊತ್ತು ತುಂಬ ಜನ ಶಿರ್ಡಿ ಸಾಯಿಬಾಬಾನ ಪೂಜೆ ಮಾಡ್ತಾರೆ. ಸೊ ನೀವು ಅಂದರೆ ಅಲ್ಲೂ ಕೂಡ ತುಂಬ ಜನ ಬಂದಿದ್ದರು ದೇವಸ್ಥಾನಕ್ಕೆ. ಸೊ ನಿಮಗೂ ಇಷ್ಟ ಆದರೆ ಹೋಗಿ. ತುಂಬ ಬೇಜಾರಿರುತ್ತೆ ಕೆಲವೊಬ್ಬರಿಗೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಈವನ್ ಯಾರ ಹತ್ರನೂ. ಬಟ್ ನನಗೆ ಸಾಯಿಬಾಬಾ ಹತ್ರ ಹೋದರೆ ಏನೋ ಒಂಥರ ನೆಮ್ಮದಿ. ಅದೆಲ್ಲನೂ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ನಾನು ಈವನ್ ಕಣ್ಣಲ್ಲೂ ಕೂಡ ನೀರು ಬಂದುಬಿಡುತ್ತೆ. ಸೊ ಅದು ಒಂಥರ ಪೇಯ್ನ್, ಏನಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ನಾವು ದೇವ್ರ ಹತ್ರ ಮಾತ್ರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ, ಮನುಷ್ಯರ ಹತ್ರ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ನಾವು ಮನುಷ್ಯರು ನಮ್ಮನ್ನೇ ಇನ್ನೂ ಕೀಳಾಗಿ ನೋಡ್ತಾರೆ. ಸೊ ಅಂದರೆ ನಮ್ಮ ನೋವಲ್ಲಿ ಅವರಿಗೆ ಖುಷಿ ಕಾಣಿಸುತ್ತೆ, ಅದು ಬೇಡ. ಸೊ ನೀವು ದೇವಸ್ಥಾನಗಳಿಗೆ ಹೋಗಿ ಅವಾಗವಾಗ ದೇವ್ರ ಹತ್ರ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಹೊರಗಾಕಿ. ಸೊ ದ್ಯಾಟ್ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಮಳೆ ಇತ್ತು. ಆ ಮಳೆಯಲ್ಲೇ ನಾನೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಅಷ್ಟೇ ಗೈಸ್, ಬಾಯ್, ಹ್ಯಾವ್ ಅ ನೈಸ್ ಡೇ. ಆಮೇಲೆ ಏನಂದರೆ ನವರಾತ್ರಿ ಸ್ಟಾರ್ಟ್ ಆಗಿದೆ. ನವರಾತ್ರಿ ಮೊದಲನೇ ದಿನ ಇವತ್ತು 4ನೇ ದಿನ ಅನ್ಕೋತೀನಿ. ಸೊ ಎಲ್ಲರೂ ಪೂಜೆ ಮಾಡ್ತಾ ಇರ್ತೀರ. ಅಂದರೆ ಕೆಲವೊಬ್ಬರು ಬಟ್ಟೆಗಳನ್ನ ಅಂದರೆ ವೈಟ್ ಮತ್ತು ಗ್ರೀನ್ ಏನೇನೋ ಕಲರ್ ಬಟ್ಟೆಗಳಿದೆ, ಅದನ್ನೆಲ್ಲ ಉಟ್ಕೊಂಡೋಗಿ ಮಾಡ್ತಿದ್ದಾರೆ. ನಾನು ಹೋಗ್ತೀನಿ ದೇವಸ್ಥಾನಕ್ಕೆ, ಬಟ್ ಅದೇ ಥರ ಕಲರ್ ಬಟ್ಟೆ ಎಲ್ಲ ಹಾಕ್ತಾಯಿಲ್ಲ. ಸೊ ಹಾಗೆ ಹೋಗಿ ಬರ್ತೀನಿ ಅಷ್ಟೇ. ನೀವು ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ ಹೇಗಿದೆ ನಿಮ್ಮ ಹಬ್ಬ ಅಂತ ಹೇಳಿ. ಅಷ್ಟೇ ಗೈಸ್, ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹಬ್ಬದ ದಿನ ಮತ್ತೊಂದು ವ್ಲಾಗ್ ಹಾಕ್ತೀನಿ. ಸೊ ನೋಡಿ, ಬಾಯ್, ಹ್ಯಾವ್ ಅ ನೈಸ್ ಡೇ, ಹ್ಯಾಪಿ ಥರ್ಸ್ಡೇ. ನೀವು ಸಾಯಿಬಾಬಾನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ನಿಮ್ಮ ಏನಂತೀರ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗುತ್ತೆ. ನಾನು ಅದನ್ನು ಟ್ರೈ ಮಾಡಿದ್ದೀನಿ ಕೂಡ. ನಾನು ಮುಂಚೆ ಏನು ಮಾಡ್ತಾಯಿದ್ರೆ 9 ದಿನ ಆ ಥರ ಪೂಜೆ ಮಾಡ್ತಾಯಿದ್ದೆ. ಗೀಸ್ ನಾನು ಏನಂದರೆ ಮುಂಚೆ 9 ದಿನ ಆಮೇಲೆ 12 ದಿನ ಆ ಥರ ನಾನು ಪೂಜೆ ಮಾಡ್ತಾಯಿದ್ದೆ. ಅದು ಹೇಗೆ ಮಾಡೋದು ಅಂತಂದರೆ, ಒಂದು ಬುಕ್ ಬರುತ್ತೆ. ಈಗ ನಿಮಗೆ ಯಾರ್ದೋ ಮನೇಲಿ ಕರೆದಿರ್ತಾರೆ ಪೂಜೆಗೋಸ್ಕರ. ಸೊ ನೀವು ಆ ಪೂಜೆಗೆ ಹೋಗಿರ್ತೀರ, ಅಲ್ಲಿ ನಿಮಗೆ ಬುಕ್ನ ಕೊಟ್ಟಿರ್ತಾರೆ. ಆ ಬುಕ್ನ ತೊಗೊಂಡು ಬಂದು ಅದರಲ್ಲಿ ಬರೆದಿರುತ್ತೆ ನೀಟಾಗಿ ನೀವೇನೇನು ಮಾಡಬೇಕು ಅಂತ ಹೇಳಿ ಅಂತ. ಸೊ ಅದನ್ನು ನೀವು ಫಾಲೋ ಮಾಡಿ ಸಾಯಿಬಾಬಾ ಮೂರ್ತಿನ, ಹೊಸ ಮೂರ್ತಿನ ತೊಗೊಂಡು ಬಂದು ಅದನ್ನು ಇಟ್ಬಿಟ್ಟು, ಎಸ್ಪೆಷಲಿ ಹಳದಿ ಹೂವುಗಳನ್ನ ಹಾಕಬೇಕು ದೇವರಿಗೆ. ಸೊ ಎಲ್ಲ ಹೂವುಗಳನ್ನ ಹಾಕಿ ಗುರುವಾರ ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ, ಸಂಜೆ ಆದರೆ ಸಂಜೆ. ಆಫೀಸ್ಗೆ ಹೋಗೋರು ಬೆಳಗ್ಗೆ ಮಾಡ್ಬೋದು, ಬಟ್ ಬೇರೆ ಕೆಲಸಗಳನ್ನ ಮಾಡೋರು ನೀವು ಸಂಜೆ ಕೂಡ ಮಾಡ್ಬೋದು. ಸೊ ನೀವು ಯಾವುದೇ ಟೈಮಲ್ಲಾದರೂ ಫಾಲೋ ಮಾಡ್ಬೋದು. ನೀಟಾಗಿ ತುಂಬ ಆಡಂಬರದಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿರುವ ಹೆಣ್ಮಕ್ಳಿಗಾಗಲಿ, ನಿಮ್ಮ ಅಮ್ಮನೇ ಆಗಿರಲಿ, ಅಥವಾ ನಿಮ್ಮ ಅಕ್ಕ ತಂಗಿರಾಗಿರಲಿ, ಅಥವಾ ನಿಮ್ಗೆ ಇನ್ನೊಂದು ಸ್ವಲ್ಪ ಅನುಕೂಲ ಇದೆ ಅಂತಂದರೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೂ ಕರೆದು ಒಂದು 5 ಜನರನ್ನ ಕರೆದು ನೀವು ಅಂದರೆ ನಿಮ್ಮ ಯಥಾನು ಪ್ರಕಾರ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಊಟ ಹಾಕ್ಬೋದು, ಇಲ್ಲ ಪ್ರಸಾದ ಕೊಡ್ಬೋದು, ಇಲ್ಲ ಅಂತಂದರೆ ಏನೋ ಒಂದು ಕೊಡ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ. ಅದು ಈವನ್ ಹಣ್ಣು ಏನಂತೀರ ವೀಳ್ಯದೆಲೆ ಮತ್ತು ಅಡಿಕೆ ಕೊಟ್ಟರು ಸಾಕು. ಒಂದು ಏನೋ ಒಂದು ಗೈಸ್ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ಥರ ನೀವು ಕೊಟ್ಬಿಟ್ಟು, ಅವ್ರಿಗೆ ಊಟ ಹಾಕೋದಿದ್ರೆ ಊಟ, ಟೀ ಕೊಡೋದಿದ್ರೆ ಟೀ, ಬರೀ ಪಾಯಸ ಕೊಡೋದಿದ್ರೆ ಆ ಥರ ಕೊಟ್ಬಿಟ್ಟು ಫಸ್ಟು ನೀವು ಪೂಜೆ ಮಾಡಬೇಕು. ನೀವು ಸಾಯಿಬಾಬಾನ ಇಟ್ಬಿಟ್ಟು, ಸಾಯಿಬಾಬಾ ಮೂರ್ತಿನ ಇಟ್ಟು ಪೂಜೆ ಮಾಡಿ, ಅದಾದಮೇಲೆ
ಜನರನ್ನ ಕರಿಬೋದು. ಕರೆದ್ಬಿಟ್ಟು ಅವ್ರಿಗೆ ನಿಮ್ಮ ಮನೇಲಿರೋ ನೈವೇದ್ಯನೋ ಏನೋ ಒಂದು ಕೊಟ್ಬಿಟ್ಟು ಸೊ ಅವ್ರಿಗೆ ನೀವು ಅವರಿಂದ ಆಶೀರ್ವಾದ ಪಡಿಬೋದು. ಈ ಥರ ನೀವು 9 ವಾರ ಮಾಡ್ಬೋದು, ಇಲ್ಲ ಅಂತಂದರೆ 7 ವಾರ ಮಾಡ್ಬೋದು, 5 ವಾರ ಮಾಡ್ಬೋದು. ಸೊ ನಿಮ್ಮ ಅದು ನಿಮ್ಮ ಶಕ್ತಿಗನುಗುಣವಾಗಿ ನೀವು ಮಾಡ್ಬೋದು, ಎಷ್ಟು ವಾರನಾದ್ರೂ. ಸೊ ಆ ಥರ ಮಾಡಿಬಿಟ್ಟು ನೀವು ದೇವರನ್ನ ಬೇಡ್ಕೊಬೋದು. ನಿಮಗೆ ಗೊತ್ತಾ, ನಾನು ಪೂಜೆ ಮಾಡುವಾಗೆಲ್ಲ ನನಗೆ ಪ್ರಸಾದ ಆಗ್ತಾಯಿತ್ತು. ಎಸ್ಪೆಷಲಿ ನನಗೆ ಅಮ್ಮ ಹೆಲ್ಪ್ ಮಾಡೋರು ನಾನು ಪೂಜೆ ಮಾಡೋ ಟೈಮಲ್ಲಿ. ಅಂದರೆ ನಮ್ಮ ಮನೇಲಿ ನಂದು ಮೂರ್ತಿ ಇದೆ ಸಾಯಿಬಾಬಾದು, ತೊಗೊಂಡಿದ್ದು ತುಂಬ ವರ್ಷಗಳ ಹಿಂದೆ, ಅದಿನ್ನೂ ಹಾಗೇ ಇದೆ. ಅದನ್ನ ನೋಡಿದ್ರೆ ಏನೋ ಒಂಥರ ನಾನು ಎಮೋಷ್ನಲ್ ಆಗಿಬಿಡ್ತೀನಿ. ತುಂಬ ಚೆನ್ನಾಗಿದೆ ಆ ಮೂರ್ತಿನೂ, ಇವತ್ತಿನವರೆಗೂ ಚೆನ್ನಾಗಿದೆ. ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಆಯಿತು ಅಂದ್ಕೋತೀನಿ. ಇನ್ನೂ ಜಾಸ್ತಿನೇ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ನಾನು ಆವಾಗಲೇ ಸ್ಟಾರ್ಟ್ ಮಾಡಿದ್ದು. ಗುರುವಾರ ನನಗೆ ಬಂದರೆ ಏನೋ ಒಂಥರ ನನಗೆ ಸಾಯಿಬಾಬಾ ದೇವರಲ್ಲಿ ನಾನು ತುಂಬ ಬೇಡ್ಕೊಳ್ಳಲ್ಲ, ಬಟ್ ನನ್ನ ಮನಸ್ಸಿಗೆ ತುಂಬ ಬೇಜಾರಾದಾಗ, ತುಂಬ ಏನೋ ಒಂಥರ ನನಗೆ ಹೇಳ್ಕೊಳಕ್ಕಾಗದೇ ಇರೋ ಪೇನ್ ಆಗ್ತಿದ್ದಾಗ ನಾನು ಸಾಯಿಬಾಬಾ ಹತ್ರ ನಾನು ಹೋಗ್ತೀನಿ, ನನ್ನ ಮನಸ್ಸಲ್ಲಿರೋ ನೋವನ್ನ ಹೊರಗಾಗ್ತೀನಿ. ಸೊ ದಟ್ ನನಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಬಟ್ ನಂಗೆ ಒಂದು ಆಸೆ ಇದೆ, ನಾನು ಶಿರಡಿಗೆ ಹೋಗಬೇಕು ಅಂತ ಹೇಳಿ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಶಿರಡಿಗೆ ಹೋಗಬೇಕು ಗೈಸ್, ಬಟ್ ತುಂಬ ಸರಿ ಪ್ಲ್ಯಾನ್ ಮಾಡಿದ್ದೀನಿ ಹೋಗೋಣ ಅಂತೇಳಿ, ಬಟ್ ಆಗಲಿಲ್ಲ. ಸೊ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ, ಬಟ್ ಹೋಗಬೇಕು ಆದಷ್ಟು ಬೇಗ. ನಾನು ಹೋದಾಗ ಅಲ್ಲೂ ಕೂಡ ಬ್ಲಾಗ್ ಮಾಡಿ ಹಾಕ್ತೀನಿ. ನಾನು ತುಂಬ ಅಂದರೆ ಚೆಕ್ ಮಾಡಿದ್ದೀನಿ ಟ್ರೈನ್ಸ್ ಎಲ್ಲ ಹೇಗಿರುತ್ತೆ, ಹೇಗೆ ಹೋಗ್ಬೋದು ಅಂತ ಹೇಳಿ. ಸೊ ಗೊತ್ತು, ಅಂದರೆ ಹೋಗೋ ವೇಸ್ ಎಲ್ಲ ಗೊತ್ತು, ಟ್ರೈನೆಲ್ಲ ಬುಕ್ ಮಾಡ್ಕೊಂಡು ಹೋಗೋದು. ಹಂಗೆ ನಾನು ಹೋಗ್ತೀನಿ, ಹೋದಾಗ ನಿಮಗೂ ತೋರಿಸ್ತೀನಿ. ತುಂಬ ಆಸೆ ಇದೆ ಶಿರಡಿಗೆ ಹೋಗಬೇಕು ಅಂತ ಹೇಳಿ. ಆದಷ್ಟು ಬೇಗ ನಾನು ಪ್ಲ್ಯಾನ್ ಮಾಡಿ ಹೋಗ್ತೀನಿ. ಓಕೆನಾ? ಬೈ ಗೈಸ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಿಮಗೆ ಗೈಸ್ ನಾನೊಂದು ಸೂಟ್ ಕೇಸ್ ಆರ್ಡರ್ ಮಾಡಿದ್ದೆ, ಅದು ಬಂದಿದ್ದೆ. ಸೊ ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತೇಳಿ. ಆ್ಯಕ್ಚುಲಿ ಚೆನ್ನಾಗಿದೆ, ಅಂದರೆ ಅದು ಒಳ್ಳೆ ಬ್ರ್ಯಾಂಡೇ, ಬಟ್ ನನಗೆ ಕಡಿಮೆ ರೇಟಿಗೆ ಸಿಕ್ತು. ನನಗೆ ಪಾಯಿಂಟ್ಸಲ್ಲಿ ನಾನು ಅಪ್ಲೈ ಮಾಡಿದೆ, ಸೊ ಅದಕ್ಕೆ ನನಗೆ ಸಿಕ್ತು. ನಿಮಗೂ ತೋರಿಸ್ತೀನಿ ನೋಡಿ. ಇದೇನೆ ಅದು. ಯಾವ ಕಂಪನಿ ಅಂತಂದರೆ ಅಪ್ಪರ್ ಕೇಸ್ ಅಂತ ಹೇಳಿ. ಸೊ ನನಗೆ ಕ್ರೆಡಿಟ್ ಕಾರ್ಡ್ ಬೇಸಿಸ್ ಮೇಲೆ ಕಾರ್ಡ್ ಪಾಯಿಂಟ್ಸ್ ಇತ್ತು. ಸೊ ಅಂದರೆ ನಾನು ಪೇ ಮಾಡಿಲ್ಲ, ಪಾಯಿಂಟ್ಸಲ್ಲಿ ನನಗೆ ಇದು ಸಿಕ್ಕಿದೆ. ಇದು ಹೇಗಿದೆ ಅಂತಂದರೆ, ಒಂದು ನಿಮಿಷ. ಸೊ ಹೇಗಿದೆ ಮಾಡಿದ್ರಲ್ಲಿ, ಸೊ ನೋಡಿ ಹೇಗಿದೆ ಅದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಒಳಗಡೆ. ಏನಂದರೆ ಇಲ್ಲಿ ದೊಡ್ಡ ದೊಡ್ಡ ಬಟ್ಟೆಗಳನ್ನ ಇಟ್ಕೋಬೋದು, ಇಲ್ಲಿ ಚಿಕ್ಕ ಪುಟ್ಟದೆಲ್ಲ ಇಟ್ಕೋಬೋದು. ಆಮೇಲೆ ಇಲ್ಲೇನಾದರೂ ಬೇರೆ ಥರ ಏನಾದರೂ ಇಟ್ಕೋಬೋದು. ಸೊ ಅದೇ ಥರ ಇಲ್ಲೂ ಕೂಡ ಇದೆ. ಈ ಥರ 2 ಇದೆ. ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ. ಇದಕ್ಕೆಷ್ಟು 4000 ಏನೋ ಕೊಟ್ಟೆ, ಮರ್ತೋಗಿದೆ ನನಗೆ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ. ಬ್ಯಾಗ್ ಕೂಡ ಚೆನ್ನಾಗಿದೆ. ಅಪ್ಪರ್ ಕೇಸ್ ಅಂತ ಹೇಳಿ ಇದು ಬ್ರ್ಯಾಂಡ್, ಒಳ್ಳೆ ಬ್ರ್ಯಾಂಡೇ, ಚೆನ್ನಾಗಿದೆ, ಸಖತ್ತಾಗಿದೆ ಈ ಸೂಟ್ ಕೇಸ್. ಲಾಕ್ ಸಿಸ್ಟಮ್ ಇದೆ, ಟ್ರಾಲಿ ಇದು, ಲಾಕ್ ಎಲ್ಲ ಇದೆ. ನಿಮಗೆ ಬೇಕಂದರೆ ಬ್ರ್ಯಾಂಡ್ನ ತೊಗೊಳ್ಳಿ, ಚೆನ್ನಾಗಿದೆ ಅಪ್ಪರ್ ಕೇಸ್.